ಸಾವನ್ನ ಖಚಿತಪಡಿಸಿದೆ ವಾಯುಪಡೆ. ಏರ್ ಶೋ ವೇಳೆ ನಿಯಂತ್ರಣ ಕಳೆದುಕೊಂಡಿತ್ತು ಈ ತೇಜಸ್. ಬಾನಿಗೆ ಹಾರ್ತಾ ಇದ್ದಂತೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಆಗಸದಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದ ಪೈಲಟ್ ನಿಯಂತ್ರಣ ಸಿಗದೆ ಫೈಟರ್ ಜೆಟ್ ಧಾರೆಗೆ ಅಪ್ಪಳಿಸಿ. ದುಬೈ ಏರ್ ಶೋನಲ್ಲಿ ತೇಜಸ್ ಫೈಟರ್ ಜೆಟ್ ಪತನ ಆಗಿರುವಂತದ್ದು. ಲ್ಯಾಂಡಿಂಗ್ ನ ಟೈಮ್ ನಲ್ಲಿ ತೇಜಸ್ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಸಾವನ್ನಪ್ಪಿದ್ದಾರೆ. ಪೈಲಟ್ ಸಾವನ್ನ ವಾಯುಪಡೆ ಖಚಿತಪಡಿಸಿದೆ. ಏರ್ ಶೋನ ಸಂದರ್ಭದಲ್ಲಿ ತೇಜಸ್ ನಿಯಂತ್ರಣ ಕಳೆದುಕೊಂಡಿದ್ದು ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಾನಿಗೆ ಹಾರುತ್ತಿದ್ದಂತೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ ಈ ಫೈಟರ್ ಜೆಟ್ ನಲ್ಲಿ. ತೇಜಸ್ ಫೈಟರ್ ಜೆಟ್ ಅಲ್ಲಿ ಕಂಟ್ರೋಲ್ಗೆ ಸಿಗದೆ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 2016ರಿಂದ ಈ ತೇಜಸ್ ಯುದ್ಧ ವಿಮಾನ ಸೇವೆಯಲ್ಲಿತ್ತು. ನೆಗೆಟಿವ್ ಸೀಟರ್ ತೆಗೆಯುವಲ್ಲಿ ವಿಫಲಗೊಂಡಿದೆ ಈ ತೇಜಸ್. ತಮಿಳುನಾಡಿನ ಸುಲೂರು ವಾಯುನೆಲೆಗೆ ಸೇರಿದಂತಹ ವಿಮಾನ ಇದು. ಸುಲೂರು ವಾಯುನೆಲೆಯಿಂದ ದುಬೈಗೆ ಈ ತೇಜಸ್ ಹಾರಿತ್ತು ಏರ್ ಶೋಗೋಸ್ಕರ. 3 ತೇಜಸ್ ಜೆಟ್ಗಳು ದುಬೈ ಏರ್ ಶೋನಲ್ಲಿ ಭಾಗಿಯಾಗಿತ್ತು. ಅದರಲ್ಲಿ ಈಗ ಒಂದು ತೇಜಸ್ ಫೈಟರ್ ಜೆಟ್ ಈ ರೀತಿ ಪತನ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದುಬೈನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ. ತೇಜಸ್ ಫೈಟರ್ ಜೆಟ್ ನಲ್ಲಿದ್ದಂತ ಪೈಲಟ್ ಸಾವನ್ನಪ್ಪಿದ್ದಾರೆ. ವಾಯುಪಡೆ ಈ ಘಟನೆ ಆಗ್ತಾ ಇದ್ದಂತೆ ಪೈಲಟ್ ಸಾವನ್ನ ಖಚಿತಪಡಿಸಿದೆ. ನೋಡಿ, ಏನು ಈ ತೇಜಸ್ನ ವಿಶೇಷತೆ? ಈ ಪತನಗೊಂಡಂತಹ ಯುದ್ಧ ವಿಮಾನದ ಬಗ್ಗೆ ಹೇಳ್ತಾ ಹೋದ್ರೆ, ದುಬೈನಲ್ಲಿ ಪತನಗೊಂಡ ತೇಜಸ್ ಜೆಟ್ ನ ಇನ್ನಷ್ಟು ಮಾಹಿತಿ ಈಗ ಲಭ್ಯ ಆಗಿರೋದು. 2016ರಿಂದ ಸೇವೆಯಲ್ಲಿದ್ದು ನೆಗೆಟಿವ್ ಸೀಟರ್ ತೆಗೆಯುವಲ್ಲಿ ತೇಜಸ್ ವಿಫಲಗೊಂಡಿದೆ. ತಮಿಳುನಾಡಿನ ಸುಲೂರು ವಾಯುನೆಲೆಗೆ ಸೇರಿದಂತಹ ವಿಮಾನ ಇದು. ಸುಲೂರು ವಾಯುನೆಲೆಯಿಂದ ದುಬೈಗೆ ಈ ತೇಜಸ್ ಹಾರಿತ್ತು ಏರ್ ಶೋಗೋಸ್ಕರ. 3 ತೇಜಸ್ ಫೈಟರ್ ಜೆಟ್ಗಳ ಪೈಕಿ ಇದು ಒಂದಾಗಿತ್ತು. ದುಬೈ ಏರ್ ಶೋನಲ್ಲಿ ನಿಯಂತ್ರಣಕ್ಕೆ ಸಿಗದೆ ತಾಂತ್ರಿಕ ಸಮಸ್ಯೆ ಎದುರಾಗಿ ಈ ರೀತಿ ಪತನಗೊಂಡಿದೆ. ಇದು ಅತ್ಯಂತ ಲಘು ಮತ್ತು ಸಣ್ಣ ಸೂಪರ್ಸೋನಿಕ್ ಫೈಟರ್ ಜೆಟ್. ಇದು HAL ನಿರ್ಮಿಸಿರುವಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಈ ತೇಜಸ್ ಫೈಟರ್ ಜೆಟ್ ಕೂಡ ಬಂದು. ಇದಕ್ಕೆ ಸ್ವಯಂ ರಕ್ಷಾ ಕವಚಗಳಿದೆ. ಇದರಿಂದ ಶತ್ರು ರಡಾರ್ ಮತ್ತು ಕ್ಷಿಪಣಿಗಳಿಂದ ತಪ್ಪಿಸ್ಕೋಬಹುದಂತ ಕೆಪಾಸಿಟಿ. ತೇಜಸ್ನಲ್ಲಿ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಯುದ್ಧ ತಂತ್ರಜ್ಞಾನ ಇದೆ. ತೇಜಸ್ನಲ್ಲಿ ಮಾರಕ ಅಸ್ತ್ರ ಕ್ಷಿಪಣಿ ಅಳವಡಿಸಲಾಗಿದೆ. ಅಸ್ರಾಂನಂತ ಅತ್ಯಾಧುನಿಕ ಕ್ಷಿಪಣಿಯನ್ನು ಕೂಡ ಇದರಲ್ಲಿ ಅಳವಡಿಸಬಹುದಾಗಿದೆ. ಸಾವನ್ನ ಖಚಿತಪಡಿಸಿದೆ ವಾಯುಪಡೆ. ಏರ್ ಶೋ ವೇಳೆ ನಿಯಂತ್ರಣ ಕಳೆದುಕೊಂಡಿತ್ತು ಈ ತೇಜಸ್. ಬಾನಿಗೆ ಹಾರ್ತಾ ಇದ್ದಂತೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಆಗಸದಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದ ಪೈಲಟ್ ನಿಯಂತ್ರಣ ಸಿಗದೆ ಫೈಟರ್ ಜೆಟ್ ಧಾರೆಗೆ ಅಪ್ಪಳಿಸಿ. ದುಬೈ ಏರ್ ಶೋನಲ್ಲಿ ತೇಜಸ್ ಫೈಟರ್ ಜೆಟ್ ಪತನ ಆಗಿರುವಂತದ್ದು. ಲ್ಯಾಂಡಿಂಗ್ ನ ಟೈಮ್ ನಲ್ಲಿ ತೇಜಸ್ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಸಾವನ್ನಪ್ಪಿದ್ದಾರೆ. ಪೈಲಟ್ ಸಾವನ್ನ ವಾಯುಪಡೆ ಖಚಿತಪಡಿಸಿದೆ. ಏರ್ ಶೋನ ಸಂದರ್ಭದಲ್ಲಿ ತೇಜಸ್ ನಿಯಂತ್ರಣ ಕಳೆದುಕೊಂಡಿದ್ದು ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಾನಿಗೆ ಹಾರುತ್ತಿದ್ದಂತೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ ಈ ಫೈಟರ್ ಜೆಟ್ ನಲ್ಲಿ. ತೇಜಸ್ ಫೈಟರ್ ಜೆಟ್ ಅಲ್ಲಿ ಕಂಟ್ರೋಲ್ಗೆ ಸಿಗದೆ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 2016ರಿಂದ ಈ ತೇಜಸ್ ಯುದ್ಧ ವಿಮಾನ ಸೇವೆಯಲ್ಲಿತ್ತು. ನೆಗೆಟಿವ್ ಸೀಟರ್ ತೆಗೆಯುವಲ್ಲಿ ವಿಫಲಗೊಂಡಿದೆ ಈ ತೇಜಸ್. ತಮಿಳುನಾಡಿನ ಸುಲೂರು ವಾಯುನೆಲೆಗೆ ಸೇರಿದಂತಹ ವಿಮಾನ ಇದು. ಸುಲೂರು ವಾಯುನೆಲೆಯಿಂದ ದುಬೈಗೆ ಈ ತೇಜಸ್ ಹಾರಿತ್ತು ಏರ್ ಶೋಗೋಸ್ಕರ. 3 ತೇಜಸ್ ಜೆಟ್ಗಳು ದುಬೈ ಏರ್ ಶೋನಲ್ಲಿ ಭಾಗಿಯಾಗಿತ್ತು.
ಅದರಲ್ಲಿ ಈಗ ಒಂದು ತೇಜಸ್ ಫೈಟರ್ ಜೆಟ್ ಈ ರೀತಿ ಪತನ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದುಬೈನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ. ತೇಜಸ್ ಫೈಟರ್ ಜೆಟ್ ನಲ್ಲಿದ್ದಂತ ಪೈಲಟ್ ಸಾವನ್ನಪ್ಪಿದ್ದಾರೆ. ವಾಯುಪಡೆ ಈ ಘಟನೆ ಆಗ್ತಾ ಇದ್ದಂತೆ ಪೈಲಟ್ ಸಾವನ್ನ ಖಚಿತಪಡಿಸಿದೆ. ನೋಡಿ, ಏನು ಈ ತೇಜಸ್ನ ವಿಶೇಷತೆ, ಈ ಪತನಗೊಂಡಂತಹ ಯುದ್ಧ ವಿಮಾನದ ಬಗ್ಗೆ ಹೇಳ್ತಾ ಹೋದ್ರೆ, ದುಬೈನಲ್ಲಿ ಪತನಗೊಂಡ ತೇಜಸ್ ಜೆಟ್ ನ ಇನ್ನಷ್ಟು ಮಾಹಿತಿ ಈಗ ಲಭ್ಯ ಆಗಿರೋದು. 2016ರಿಂದ ಸೇವೆಯಲ್ಲಿದ್ದು ನೆಗೆಟಿವ್ ಝೀಟರ್ ತೆಗೆಯುವಲ್ಲಿ ತೇಜಸ್ ವಿಫಲಗೊಂಡಿದೆ. ತಮಿಳುನಾಡಿನ ಸುಲೂರು ವಾಯುನೆಲೆಗೆ ಸೇರಿದಂತ ವಿಮಾನ ಇದು. ಸುಲೂರು ವಾಯುನೆಲೆಯಿಂದ ದುಬೈಗೆ ಈ ತೇಜಸ್ ಹಾರಿತ್ತು ಏರ್ ಶೋಗೋಸ್ಕರ. 3 ತೇಜಸ್ ಫೈಟರ್ ಜೆಟ್ಗಳ ಪೈಕಿ ಇದು ಒಂದಾಗಿತ್ತು. ದುಬೈ ಏರ್ ಶೋನಲ್ಲಿ ನಿಯಂತ್ರಣಕ್ಕೆ ಸಿಗದೆ ತಾಂತ್ರಿಕ ಸಮಸ್ಯೆ ಎದುರಾಗಿ ಈ ರೀತಿ ಪತನಗೊಂಡಿದೆ. ಇದು ಅತ್ಯಂತ ಲಘು ಮತ್ತು ಸಣ್ಣ ಸೂಪರ್ಸೋನಿಕ್ ಫೈಟರ್ ಜೆಟ್. ಇದು HAL ನಿರ್ಮಿಸಿರುವಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಈ ತೇಜಸ್ ಫೈಟರ್ ಜೆಟ್ ಕೂಡ ಬಂದು. ಇದಕ್ಕೆ ಸ್ವಯಂ ರಕ್ಷಾ ಕವಚಗಳಿದೆ. ಇದರಿಂದ ಶತ್ರು ರಡಾರ್ ಮತ್ತು ಕ್ಷಿಪಣಿಗಳಿಂದ ತಪ್ಪಿಸ್ಕೋಬಹುದಂತ ಕೆಪಾಸಿಟಿ. ತೇಜಸ್ನಲ್ಲಿ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಯುದ್ಧ ತಂತ್ರಜ್ಞಾನ ಇದೆ. ತೇಜಸ್ನಲ್ಲಿ ಮಾರಕ ಅಸ್ತ್ರ ಕ್ಷಿಪಣಿ ಅಳವಡಿಸಲಾಗಿದೆ. ಅಸ್ರಾಂನಂತ ಅತ್ಯಾಧುನಿಕ ಕ್ಷಿಪಣಿಯನ್ನು ಕೂಡ ಇದರಲ್ಲಿ ಅಳವಡಿಸಬಹುದಾಗಿದೆ. ಸಾವನ್ನ ಖಚಿತಪಡಿಸಿದೆ ವಾಯುಪಡೆ. ಏರ್ ಶೋ ವೇಳೆ ನಿಯಂತ್ರಣ ಕಳೆದುಕೊಂಡಿತ್ತು ಈ ತೇಜಸ್. ಬಾನಿಗೆ ಹಾರ್ತಾ ಇದ್ದಂತೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಆಗಸದಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದ ಪೈಲಟ್ ನಿಯಂತ್ರಣ ಸಿಗದೆ ಫೈಟರ್ ಜೆಟ್ ಧಾರೆಗೆ ಅಪ್ಪಳಿಸಿದೆ. ದುಬೈ ಏರ್ ಶೋನಲ್ಲಿ ತೇಜಸ್ ಫೈಟರ್ ಜೆಟ್ ಪತನ ಆಗಿರುವಂತದ್ದು. ಲ್ಯಾಂಡಿಂಗ್ ನ ಟೈಮ್ ನಲ್ಲಿ ತೇಜಸ್ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಸಾವನ್ನಪ್ಪಿದ್ದಾರೆ. ಪೈಲಟ್ ಸಾವನ್ನ ವಾಯುಪಡೆ ಖಚಿತಪಡಿಸಿದೆ. ಏರ್ ಶೋನ ಸಂದರ್ಭದಲ್ಲಿ ತೇಜಸ್ ನಿಯಂತ್ರಣ ಕಳೆದುಕೊಂಡಿದ್ದು ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಾನಿಗೆ ಹಾರುತ್ತಿದ್ದಂತೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ ಈ ಫೈಟರ್ ಜೆಟ್ ನಲ್ಲಿ. ತೇಜಸ್ ಫೈಟರ್ ಜೆಟ್ ಅಲ್ಲಿ ಕಂಟ್ರೋಲ್ಗೆ ಸಿಗದೆ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 2016ರಿಂದ ಈ ತೇಜಸ್ ಯುದ್ಧ ವಿಮಾನ ಸೇವೆಯಲ್ಲಿತ್ತು. ನೆಗೆಟಿವ್ ಝೀಟರ್ ತೆಗೆಯುವಲ್ಲಿ ವಿಫಲಗೊಂಡಿದೆ ಈ ತೇಜಸ್. ತಮಿಳುನಾಡಿನ ಸುಲೂರು ವಾಯುನೆಲೆಗೆ ಸೇರಿದಂತಹ ವಿಮಾನ ಇದು. ಸುಲೂರು ವಾಯುನೆಲೆಯಿಂದ ದುಬೈಗೆ ಈ ತೇಜಸ್ ಹಾರಿತ್ತು ಏರ್ ಶೋಗೋಸ್ಕರ. 3 ತೇಜಸ್ ಜೆಟ್ಗಳು ದುಬೈ ಏರ್ ಶೋನಲ್ಲಿ ಭಾಗಿಯಾಗಿತ್ತು. ಅದರಲ್ಲಿ ಈಗ ಒಂದು ತೇಜಸ್ ಫೈಟರ್ ಜೆಟ್ ಈ ರೀತಿ ಪತನ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದುಬೈನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ. ತೇಜಸ್ ಫೈಟರ್ ಜೆಟ್ ನಲ್ಲಿದ್ದಂತ ಪೈಲಟ್ ಸಾವನ್ನಪ್ಪಿದ್ದಾರೆ. ವಾಯುಪಡೆ ಈ ಘಟನೆ ಆಗ್ತಾ ಇದ್ದಂತೆ ಪೈಲಟ್ ಸಾವನ್ನ ಖಚಿತಪಡಿಸಿದೆ. Oh shit!